ಒಂದು ಕಡೆಯಲ್ಲಿ ಬಿಜೆಪಿಯವರು ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಂತೆ ಕಾಂಗ್ರೆಸ್ನವರು ಬೆಚ್ಚಿ ಬಿದ್ರ ಎನ್ನುವ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಆಗ್ತಾ ಇರುವಂತ ಬೆಳವಣಿಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಗೆ ತೆರಳಲಿದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಈ ವಿಚಾರ ಚರ್ಚೆ ಆಗುತ್ತೆ ಎನ್ನಲಾಗ್ತಾ ಇದೆ. ಇತ್ತ ಅವರು ಬೆಳಗ್ಗೆ ಕೊಟ್ಟಿರುವಂತ ಹೇಳಿಕೆ ಅನೇಕ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇರೋದಂತೂ ನಿಜ. ಬಿಜೆಪಿ ವಕ್ತಾರರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ಗೋವಿಂದರಾಜು ಅವರೇ, ಈ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ದೇ ಆದಲ್ಲಿ, ಸದನ ನಡೆಯುವಂತ ಸಂದರ್ಭದಲ್ಲಿ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ದೇ ಆದಲ್ಲಿ ನೀವು ಸದನದಲ್ಲಿ ಭಾಗಿಯಾಗ್ತಾ ಇದ್ರ, ಕಂಟಿನ್ಯೂ ಮಾಡ್ತಾ ಇದ್ರ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತ ಅಲ್ಲಿ? ಖಂಡಿತವಾಗ್ಲೂ ಸರ್. ಯಾಕೆಂದರೆ ನಮಗೆ ಇರ್ತಕ್ಕಂಥದ್ದು ರಾಜ್ಯದ ಹಿತ, ರಾಜ್ಯಕ್ಕೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋ ವಿಚಾರ ಚರ್ಚೆ ಖಂಡಿತವಾಗ್ಲೂ. ಇವತ್ತು ಒಂದು ಅಭಿವೃದ್ಧಿ ನಿಗಮದಲ್ಲಿ 100 ಕೋಟಿ ಹೊಡೆದಿರ್ತಕ್ಕಂಥ ವ್ಯಕ್ತಿನ ಇಟ್ಕೊಂಡು ರಾಜ್ಯದ ಜನತೆಗೆ ಇವತ್ತು ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದ್ದು ಅವ್ರ ಜವಾಬ್ದಾರಿ. ಇವತ್ತು ಒಬ್ಬ ಭ್ರಷ್ಟ ಸಚಿವನ ಜೊತೆಲಿ ಇಟ್ಕೊಂಡು ರಾಜ್ಯದ ಜನತೆ ಪರವಾಗಿ ಯಾವ ರೀತಿಯಾದ ಉತ್ತರ ಕೊಡ್ತೀರಾ ನೀವು? ಇವತ್ತು ಇದೇ ರೀತಿ ಆದಂಥ ಘಟನೆ ನಾವು ಕೆ.ಎಸ್. ಈಶ್ವರಪ್ಪರ ಸಂದರ್ಭದಲ್ಲಿ ಸಂತೋಷ್ ಪಾಟೀಲ್ ವಿಚಾರದಲ್ಲಿ ಆರೋಪ ಮಾಡಿದ ತಕ್ಷಣ ರಾಜೀನಾಮೆ ಕೊಟ್ಟರು. ಯಾಕೆ ಕೊಟ್ಟರು ಹೇಳಿ? ಆ ತನಿಖೆಯಿಂದ ಮುಕ್ತ ಆಗಿ ನಾನು ಮತ್ತೆ ಬಂದ ಜವಾಬ್ದಾರಿಯಲ್ಲಿ ಕೂತ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಒಂದು ಇದರಿಂದ ಹೇಳಿದ್ರು. ಇವತ್ತು ಅಲ್ಲಿ ಯಾವುದೇ ಒಂದು ಹಗರಣ ಆಗಲಿ ಮತ್ತೊಂದಾಗಲಿ ಇದ್ದಿರ್ತಕ್ಕಂಥದ್ದಲ್ಲ, ಬಂದಿದ್ದು ಈ ಥರ ಸಂತೋಷ್ ಪಾಟೀಲ್ ಒಬ್ಬ ಗುತ್ತಿಗೆದಾರ ಆರೋಪ ಮಾಡಿದ ತಕ್ಷಣ ಯಾಕೆ ರಾಜೀನಾಮೆ ಕೊಟ್ಟರು? ರಾಜ್ಯದ ಜನತೆಗೆ ನಾವು ತಲೆ ಬಾಗ್ಬೇಕು ಸರ್. ಇವತ್ತು ರಾಜ್ಯದ ಜನತೆ ಇವತ್ತು ಅಧಿಕಾರ ಕೂರಿಸಿರ್ತಂಥ ಸಂದರ್ಭದಲ್ಲಿ 136 ಸೀಟ್ ಕೊಟ್ಟು ನೀವು 136 ಕೊಟ್ಟಾರೆ ಅಂತ ಹೇಳ್ಬಿಟ್ಟು ನಾವು ಹೆಂಗ್ ಬೇಕಾದ್ರೂ ನಡ್ಕೊಬೋದು ಅನ್ನೋದನ್ನ ಇವತ್ತು ರಾಜ್ಯದ ಜನತೆ ಮುಂದೆ ಇಡ್ತಾ ಇದ್ದೀರಾ. ಇವತ್ತಕ್ಕೆ ತಕ್ಕ ಉತ್ತರ ಕೊಡುವಂತ ಮುಂದಿನಿಂದ ರಾಜ್ಯದ ಜನತೆ ಅಲ್ವಾ? ಇವತ್ತು ಇದೇ ಕೆ.ಎಸ್. ಈಶ್ವರಪ್ಪನವ್ರ ನೀವು ರಾಜೀನಾಮೆ ತಗೊಂಡಂತ ಸಂದರ್ಭದಲ್ಲಿ ನೀವು ಹೋರಾಟ ಮಾಡಿದ್ರಿ ಅಲ್ವಾ? ತಪ್ಪಂತ ಕಂಡಂತ ಸಂದರ್ಭದಲ್ಲಿ ನೀವು ರಾಜೀನಾಮೆ ಕೊಟ್ಟು ಇವತ್ತು ಒಂದು ಕ್ಲಿಯರ್ ಆಗಿ ಈಚೆ ಬನ್ನಿ. ಅವಾಗ ರಾಜ್ಯ ಜನತೆಗೆ ಉತ್ತರ ಕೊಡುವಂತ ಕೆಲಸ ಮಾಡಿ. ನೀವು ಕೇಳಿದ್ರೆ ನಾವು ಹೈಕಮಾಂಡ್ ಹೇಳಿದ್ರೆ ಕೊಡ್ತೀನಿ ಅಂತೀರಾ? ನಾಚಿಕೆ ಆಗ್ಬೇಕಲ್ಲ ನಿಮ್ಗೆ. ಜನ ಕೊಟ್ಟಂತ ತೀರ್ಪನ್ನ ನೀವು ಹೈಕಮಾಂಡ್ ಮುಂದೆ ತಗೊಂಡೋಗಿ ಇಟ್ಬಿಟ್ಟು ನಾವು ಹೈಕಮಾಂಡ್ ಹೇಳಿದ್ರೆ ಕೊಟ್ಟಿದ್ರೆ ಅಂದ್ರೆ ನಿಮ್ಮ ಹೈಕಮಾಂಡ್ ಇವತ್ತು ಇಷ್ಟೆಲ್ಲ ಹಗರಣ ಆಗಿದ್ರು, ಕೊಳ್ಳೆ ಹೊಡೆದಿದ್ರು ಕೂಡ ಅದನ್ನ ಸಹಿಸ್ಕೊಂಡು ಇರ್ಲಿ ಬಿಡು ಅಂತ ಇದ್ದಾರೆ ಅಂದ್ರೆ ಅವರು ಕೂಡ ಇವತ್ತು ದೇಶದಲ್ಲಿ 55-60 ವರ್ಷಗಳ ಕಾಲ ಆಡಳಿತ ಮಾಡ್ಕೊಂಡು ಇದೇ ರಮೇಶ್ ಕುಮಾರ್ ಹೇಳ್ತಾ ಇದ್ರು, ನಮ್ಮ ಇರ್ತಕ್ಕಂಥ ನಾಯಕರುಗಳು 3 ತಲೆಮಾರ್ಗಾಗುವಷ್ಟು ಇವತ್ತು ಮಾಡ್ಕೊಂಡು ಇಟ್ಕೊಂಡು ಇವತ್ತು ಜೀವನವನ್ನು ಮಾಡ್ತಾವ್ರೆ ಅಂತ ಯಾರು ಹೇಳಿದ್ದು? ಇದೇ ಮಾಜಿ ಸ್ಪೀಕರ್ ಆದಂತ ರಮೇಶ್ ಕುಮಾರ್ ಅವರು ಇವತ್ತು ಒಂದು ವೇದಿಕೆಯಲ್ಲೇ ಘೋಷಣೆ ಮಾಡಿದ್ರು. ಇಂಥ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ನಾಚಿಕೆ ಇಲ್ದಲೆ, ಮರ್ಯಾದೆ ಇಲ್ದಲೆ ನಾನು ಅದೇ ಸೀಟಲ್ಲಿ ಮುಂದುವರಿಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅವ್ರದೇ ಕಾರ್ಯಕರ್ತರುಗಳು ಸಾಕಷ್ಟು ಜನ ಮಾತಾಡ್ತಾ ಇದ್ರು. ಕೆಲವೊಂದ್ ಜನ 5 ಸರಿ 6 ಸರಿ ಗೆದ್ದರು, ಸಚಿವ ಸ್ಥಾನ ಸಿಕ್ಲಿಲ್ಲಪ್ಪ. 2 ಸರಿ 3 ಸರಿ ಗೆದ್ದಂತವ್ರಿಗೆ ಅದು ಹೆಂಗ್ ಬಂತ ಗೊತ್ತಿಲ್ಲ. ಅವರೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಇವತ್ತು ಮಂತ್ರಿ ಸ್ಥಾನ ಪಡೆದು ಬಂದ್ಬಿಟ್ಟು ಯಾರ್ಯಾರು ಬೇಕಾದ್ರೂ ಮಂತ್ರಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಅವ್ರದೇ ನಾಯಕರುಗಳು ಮಾತಾಡಿದ್ರು. ಮುಂಡರಗಿ ನಾಗರಾಜ್ ಅವರೇ, ಈಗ ಈ ರಾಜ್ಯದ ಇತಿಹಾಸವನ್ನ ನೋಡೋಣ, ರಾಜಕೀಯ ಇತಿಹಾಸ. ಆರೋಪ ಬಂದಾಗ ಸಚಿವ ಸ್ಥಾನದಲ್ಲಿದ್ದವರು ರಾಜೀನಾಮೆಯನ್ನ ಕೊಟ್ಟು ತನಿಖೆಯನ್ನ ಎದುರಿಸಿ, ವಿಚಾರಣೆಯನ್ನ ಎದುರಿಸಿ, ಕ್ಲೀನ್ ಚಿಟ್ ಪಡ್ಕೊಂಡು ಮತ್ತೆ ಅಧಿಕಾರವನ್ನ ತಗೊಂಡವರಿದ್ದಾರೆ. ಮೊನ್ನೆ ತಾನೇ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಅವ್ರ ಮೇಲೆ ಆರೋಪ ಬಂದಾಗ ರಾಜೀನಾಮೆಯನ್ನ ಕೊಟ್ಟರು. ಆರೋಪ ಬಂದಾಗ ರಾಜೀನಾಮೆಯನ್ನ ಕೊಟ್ಟು ಹೋದ್ರೆ ಏನಾಗತ್ತೆ ಅಂತ? ಆಯ್ತಲ್ಲ ಸರ್. ಸರ್, ಈಗಾಗಲೇ ಈ ಹಿಂದೆ 2024ರಲ್ಲಿ ಏನು ಆರೋಪ ಬಂತು ನಾಗೇಂದ್ರ ಅವ್ರ ಮೇಲೆ, ತಕ್ಷಣ ಅವ್ರು ರಾಜೀನಾಮೆ ಕೊಟ್ರಲ್ಲ ಸರ್. ಒಂದಿನೂ ಲೇಟ್ ಮಾಡಿಲ್ಲಲ್ವಾ? ಮತ್ಯಾರು ಸೇರಿಸ್ಕೊಂಡ್ರಿ ಅಂತ ಸರ್ SIT ರಚನೆ ಮಾಡಿದ್ರು. SIT ರಚನೆ ಮಾಡಿದ ತಕ್ಷಣ ರಾಜೀನಾಮೆ ಕೊಟ್ರು. ಒಪ್ಕೊಳ್ತೀರಿ ಸರ್ ಇದನ್ನ? ಬೇಲ್ ಮೇಲೆ ಇದಾರಾ ಇಲ್ವಾ ಸರ್? ಸರ್, ತನಿಖೆ ಪೂರ್ಣ ಆಗಿದೆಯಾ ಸರ್? ಈಗ ಕ್ಲೀನ್ ಚಿಟ್ ಸಿಕ್ಕಿದೆಯಾ ಅವರಿಗೆ? ಒಂದ್ ನಿಮಿಷ ಸರ್. SIT ತನಿಖೆ ಪೂರ್ಣ ಆಗಿದೆ, ಕ್ಲೀನ್ ಚಿಟ್ ಸಿಕ್ಕಿದೆ. ಕ್ಲೀನ್ ಚಿಟ್ ಎಲ್ಲಿ ಸಿಕ್ಕಿದೆ ಸರ್? ಕೋರ್ಟ್ ಇಂದ ಸಿಕ್ಕಿದೆ ಕ್ಲೀನ್ ಚಿಟ್? ಸಿಕ್ಕಿದೆ ಸರ್. ಯಾವ ಕ್ಲೀನ್ ಚಿಟ್ ಕೊಟ್ರು ಸರ್? ನಾಗೇಂದ್ರ ಇನ್ನೂ ಓರ್ವ ಆರೋಪಿ ಸರ್. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಹಗರಣದಲ್ಲಿ ಸಚಿವ ಬಿ ನಾಗೇಂದ್ರ ಇನ್ನೂ ಕೂಡ ಆರೋಪಿ ಸರ್. ಆರೋಪಿ ಸರ್, ಬೇಲಿನ ಮೇಲೆ ಹೊರಗಿದ್ದಾರೆ ಅವರು. ಅದನ್ನ ಸರ್ ನಾನು ಹೇಳ್ತಿರೋ ತಮ್ಗೆ, ಅವರು ಆರೋಪಿ ಇದ್ದಾರೆ, ದೋಷಿ ಅಲ್ಲ ಸರ್. ಸ್ಪಷ್ಟತೆ ಇರಲಿ ರಾಜ್ಯ ಜನತೆಗೆ ಸಹ ಇದು ಹೋಗಿ ಸಂದೇಶ. ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ, ದೋಷಿ ಅಲ್ಲ. ದೋಷಿ ಆಗಿದ್ದು ಒಂದು ಕ್ಷಣಕ್ಕೆ ರಾಜೀನಾಮೆ ಕೊಡ್ತಾರೆ, ಹೊರಗಡೆ ಬರ್ತಾರೆ ಅದರಿಂದ. ಸರ್, ಈಗ ರಮೇಶ್ ಕುಮಾರ್ ಸಾಹೇಬ್ ಅವ್ರ ಬಗ್ಗೆ ಅವ್ರು ಮಾತಾಡಿದ್ರು, ಗೋವಿಂದರಾಜ್ ಅವರು. ಅವ್ರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಇದೇ ಸರ್ ಒಂದ್ ನಿಮಿಷ. ಸದಾನಂದ ಗೌಡ್ರು ಸರ್, ಒಂದ್ ನಿಮಿಷ ಸರ್. ಸದಾನಂದ ಗೌಡ್ರು ಸಾಹೇಬ್ರು ಅವ್ರು ಮುಖ್ಯಮಂತ್ರಿ ಆಗಿದ್ದ ತಕ್ಷಣ ಒಂದು ಮಾತನ್ನ ಹೇಳಿದ್ರು, ಈ ರಾಜ್ಯದ ಅತ್ಯಂತ ಭ್ರಷ್ಟಾಚಾರದ ಪಿತಾಮಹ ಯಡಿಯೂರಪ್ಪ ಅವ್ರು ಅಂತ ಹೇಳಿದ್ರು. ಹಾಗಾದ್ರೆ ಮತ್ತೆ ಮುಖ್ಯಮಂತ್ರಿ ಆದ್ರಲ್ಲ ಅವ್ರು. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದ್ಸಲ ಮತ್ತೆ ಅಂದ್ರೆ ಅವ್ರದ್ದು ಕರೆಕ್ಟ್, ಅವ್ರದ್ದು ಮಾತ್ರ ಸತ್ಯ, ನಾವೆಲ್ಲ ಸತ್ಯ. ಅವ್ರ ಮಾತ್ರ ಸತ್ಯ ಹರಿಶ್ಚಂದ್ರ ಅವರು. ಓಕೆ ಓಕೆ
ಥ್ಯಾಂಕ್ ಯು ಮುಂಡರಗಿ ನಾಗರಾಜ್ ಅವರೇ, ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಹಾಗೇನೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಟರಾಜ್ ಗೌಡರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಸರ್, ನಾಗೇಂದ್ರ ರಾಜೀನಾಮೆ ಕೊಡೋದು ಕನ್ಫರ್ಮ್ ಅಂತೆ, ಹೌದಾ? ಇಲ್ಲ, ಖಂಡಿತ ಇಲ್ಲ. ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ರಾಜೀನಾಮೆ ಕೊಡೋ ಆ ಪ್ರಮೇಯನೇ ಬರೋದಿಲ್ಲ. ಯಾಕಂದ್ರೆ ನೋಡಿ, ಅವ್ರ ಮೇಲೆ ಆರೋಪ ಬಂದಾಗ ಅವರೇ ಸ್ವ ಇಚ್ಛೆಯಿಂದ ತನಿಖೆಗೆ ಪೂರಕವಾಗ್ಲಿ ನನ್ನ ಇಲಾಖೆದಲ್ಲಿ ಈ ತರ ಹಗರಣ ಆಗಿದೆ ಅಂತೇಳಿ ರಾಜೀನಾಮೆ ಕೊಟ್ಟಿದ್ರು. ಇವಾಗ SIT ತನಿಖೆ ಆಯ್ತು. SIT ಅವ್ರಿಗೆ ಸಂಪೂರ್ಣ ಕ್ಲೀನ್ ಚೀಟ್ ಕೊಟ್ಟಿದೆ. ಯಾರು ಆರೋಪಿಗಳಿದ್ದಾರೆ ಆ ಆರೋಪಿಗಳನ್ನ ಅರೆಸ್ಟ್ ಆಯ್ತು. ಒಬ್ರು A1 ಆರೋಪಿಗೆ ಇವತ್ತು ಕೂಡ ಕೋರ್ಟ್ ಬೇಲ್ ಕೊಟ್ಟಿಲ್ಲ, ಜೈಲ್ನಲ್ಲೇ ಇದ್ದಾರೆ. ಹಾಗಿರ್ಬೇಕಾದ್ರೆ ನಾಗೇಂದ್ರ ಅವರು ರಾಜೀನಾಮೆ ಕೊಡೋ ಪ್ರಮೇಯನೇ ಬರೋದಿಲ್ಲ. ಬಿಜೆಪಿಗರು ತಮ್ಮ ವೈಫಲ್ಯವನ್ನ ಮರೆಮಾಚ್ಕೊಳ್ಳಿಕ್ಕೆ, ಕೇಂದ್ರ ಸರ್ಕಾರದ ವೈಫಲ್ಯವನ್ನ ಮರೆಮಾಚ್ಕೊಳ್ಳಿಕ್ಕೆ, ಜಂಜಿ ಅವರು ಯಾವಾಗ ಹೋರಾಟ ಮಾಡ್ತಾ ಇದ್ದಾರೆ ಅದನ್ನ ಮರೆಮಾಚ್ಕೊಳ್ಳಿಕ್ಕೆ ರಾಜ್ಯದಲ್ಲಿ ಈ ತರ ಪ್ರಹಸನ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ನೈತಿಕತೆ ಇದ್ರೆ, ಮೌಲ್ಯ ಇದ್ರೆ, ಅವ್ರಿಗೆ ನಿಯತ್ತು ಅನ್ನೋದಿದ್ರೆ ತಮ್ಮಲ್ಲಿರ್ತಕ್ಕಂಥ ಭ್ರಷ್ಟಾಚಾರಿಗಳನ್ನ ರಾಜೀನಾಮೆ ಕೊಡಿಸ್ತೀವಿ. ಯಡಿಯೂರಪ್ಪ ಇವತ್ತು ಬೇಲ್ನಲ್ಲಿ ಇರ್ತಕ್ಕಂಥದ್ದು. ಅಶೋಕ್ ಅವ್ರ ಮೇಲೂ ಕೂಡ ಬಗರ್ಹುಕುಂ ಲ್ಯಾಂಡ್ ಲೋಕಾಯುಕ್ತದಲ್ಲಿ ಕೇಸ್ ಇದೆ, BMTF ಕೇಸ್ ಇದೆ. ಗೋವಿಂದರಾಜ್ ಒಂದ್ ನಿಮಿಷ ಮಾತಾಡ್ತೀನಿ ಗುರು. ಆಮೇಲೆ ಕುಮಾರಸ್ವಾಮಿ ಕೂಡ ಭ್ರಷ್ಟಾಚಾರದಲ್ಲಿ ಕೇಸ್ ಇದೆ. ಆ ಗಣಿ ಹಗರಣದ ಆಗ್ಬೋದು, ಭೂ ಸ್ವಾಧೀನದ ವಿಷಯದಲ್ಲಿ ಆಗ್ಬೋದು, ಅವ್ರ ಮೇಲೆ ಕೇಸ್ ಇದೆ. ಅವರು ಕೂಡ ಬೇಲಲ್ಲಿ ಇದ್ದಾರೆ. ಈ ತರ ಬಿಜೆಪಿಗರೇ ಕೇಂದ್ರ ಸರ್ಕಾರದಲ್ಲಿ 71 ಮಂತ್ರಿಗಳು, 25 ಮಂತ್ರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳಿದಾವೆ. ಅವರೆಲ್ಲ ರಾಜೀನಾಮೆ ಕೊಟ್ಟು ಆರೋಪ ಬಂದಿದ ತಕ್ಷಣ ರಾಜೀನಾಮೆ ಕೊಡಂಗಿದ್ರೆ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಆಗ್ತದಾ? ಆ ಯಡಿಯೂರಪ್ಪನವರು ಚೆಕ್ಕಲ್ ಲಂಚ ತಗೊಂಡ್ರು ಅಂತ ಹೇಳಿ ಅವ್ರನ್ನ ಮುಖ್ಯಮಂತ್ರಿ ಆಗಿದ್ದಾಗಲೇ ಎಳೆದು ಜೈಲ್ಗೆ ಹಾಕಿದಂತವ್ರು. ಅಂತ ಸಮಯದಲ್ಲಿ ಅವ್ರನ್ನೇ ಮತ್ತೆ ಕರ್ಕೊಂಡು ಬಂದು ಮುಖ್ಯಮಂತ್ರಿ ಮಾಡಿದ್ದಾರೆ. ಹಿಂಗಿರ್ಬೇಕಾದ್ರೆ ಬಿಜೆಪಿಗೆ ಯಾವ ನೈತಿಕತೆ ಇಲ್ಲ. ಆರೋಗ್ಯಕ್ಕೆ ನಿಜವಾಗ್ಲೂ ನೈತಿಕತೆ ಇಲ್ಲ. ನೈತಿಕತೆ ಇದ್ರೆ ಅವರು ರಾಜ್ಯದ ಬರ ನೆರೆ ಪರ ಚರ್ಚೆ ಮಾಡ್ಲಿ, ಆರ್ಥಿಕತೆಯ ಬಗ್ಗೆ ಚರ್ಚೆ ಮಾಡ್ಲಿ, ನಾವು ಸ್ವಾಗತ ಮಾಡ್ತೀವಿ. ಇದ್ ಯಾವ ರೀತಿ ನಾಟಕ ಆಡ್ತಾ ಇದಾರೆ ಅವರು? ಅವ್ರಿಗೇನು ಒಂದು ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ಆರೋಗ್ಯಕ್ಕೂ ವಿಜೇಂದ್ರ ಮತ್ತೆ ಅವ್ರಿಬ್ರಿಗೆ ಏನಾಗಿದೆ? ಆಶ್ಚರ್ಯ ಆಗಿದೆ ನಮ್ಗೆ. ಈ ಜ್ವಲಂತ ಸಮಸ್ಯೆಗಳಿದಾವೆ, ಅದು ಬಿಟ್ಬಿಟ್ಟು ನಾಗೇಂದ್ರ ಇಂದ ಬಿದ್ರೆ ಸಾಧ್ಯನೇ ಇಲ್ಲ ರೀ. ಅಪಹಾಸ್ಯ ಆಗ್ತದೆ, ಜನ ನಗ್ತಾ ಇದ್ದಾರೆ ಬಿಜೆಪಿ ಮೇಲೆ. ನಾಗೇಂದ್ರ ರಾಜೀನಾಮೆ ಪ್ರಮೇಯನೇ ಬರೋದಿಲ್ಲ. ನಾಗೇಂದ್ರ ರಾಜೀನಾಮೆ ಕೂಡ ಅಗತ್ಯನೇ ಇಲ್ಲ. ಹಂಗಿರ್ಬೇಕಾದ್ರೆ ಕೇಳೋದು ಅಪಹಾಸ್ಯ ಆಗುತ್ತೆ. ಬಿಜೆಪಿ ನಾಯಕರು ನಗೆಪಾಡ್ಲಿಕ್ಕೆ ಗೀಡಾಗ್ತಾ ಇದ್ದಾರೆ. ಜನ ಚೀತು ಅಂತ ಇದ್ದಾರೆ ಅವ್ರ ಮೇಲೆ. ಓಕೆ ಗೋವಿಂದರಾಜ್ ಅವರೇ, ರಾಜೀನಾಮೆ ಕೊಡುವಂತ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇವತ್ತು ಕಾಂಗ್ರೆಸ್ನವರು ಮಂಡ್ರು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಸರ್. ನಾವು ನಡೆದಿದ್ದೇ ದಾರಿ. ಏನು 136 ಸೀಟು ರಾಜ್ಯದ ಜನತೆ ಕೊಟ್ಟಾರಲ್ವಾ, ಅವ್ರಿಗೆಲ್ಲ ಒಂದು ಕಡೆ ಅವರು ಬೇಕಾದ್ನ ಮಾಡ್ಬೋದು, ಬೇಕಿದ್ದಾಗೆ ನಡ್ಕೊಬೋದು ಅಂತ ಹೇಳ್ಬಿಟ್ಟು ಅನ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದರೆ ಇವತ್ತು SIT ತನಿಖೆ ಆರೋಪದಿಂದ ಮುಕ್ತ ಆಗಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. SIT ತನಿಖೆ ಬಗ್ಗೆ ಯಾವ ರೀತಿಯಾಗಿ ರಾಜ್ಯದಲ್ಲಿ ಜನ ತಿಳ್ಕೊಂಡಿದ್ದಾರೆ ಅಂತ ಗೊತ್ತಿದೆ. ಅದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮೋ ಇಲ್ಲ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳ್ಬಿಟ್ಟು ಜನರಿಗೆ ಗೊತ್ತಾಗಿದೆ. ಇಂಥ ಒಂದು ತನಿಖೆಯನ್ನು ಮಾಡಿಬಿಟ್ಟು ಇರ್ತಕ್ಕಂಥ ಹಣ ಹೋಗಿದ್ದು ಸತ್ಯ. ಇದೇ ಸಿದ್ದರಾಮಯ್ಯನವ್ರು ಸದನಲ್ಲಿ ಯಾಕೆ ಒಪ್ಕೊಂಡ್ರು? ಹಾಗಾದ್ರೆ ಈಗ ಇರ್ತಕ್ಕಂಥ 17 ಕಂಪ್ನಿಗೆ ಹೆಂಗೋಯ್ತು? ಯಾವ್ದೇ ಸಂಬಂಧಪಟ್ಟ ಅಧ್ಯಕ್ಷ, ಸಂಬಂಧಪಟ್ಟ ಸಚಿವನ ಗಮನಕ್ಕಿಲ್ದಲೆ ಯಾವುದೇ ಅಧಿಕಾರಿ ಒಂದು ಧೈರ್ಯ ಮಾಡ್ತಾರ? ಯಾವ್ದನ ಇದೆಯಾ? ಇವತ್ತು ಅದೇ ರೀತಿ ಅವರು ಏನು ED ಅವ್ರು ರೈಡ್ ಮಾಡಿದಾಗ ಇವತ್ತು ಅವ್ರದ ಪತ್ನಿ ಹೆಸರಲ್ಲಿ ಯಾವ ರೀತಿ ಹಣವನ್ನ ಟ್ರಾನ್ಸ್ಫರ್ ಮಾಡೋದು, ನೆಕ್ಕುಂಟಿ ನಾಗರಾಜು, ಯಾರು ಇವರೆಲ್ಲ ಇದ್ರಲ್ವಾ? ಯಾರು ಇವರೆಲ್ಲ ಐಷಾರಾಮಿ ಕಾರ್ಗಳು ತಗೊಂಡ್ರಲ್ಲ, ಎಲ್ಲಿಂದ ಬಂತು? ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಸಚಿವರ ಬಗ್ಗೆ ಆರೋಪ ಮಾಡ್ತಾರೆ. ಯಾವ್ದನ ಒಂದು ಈ ರೀತಿಯ ಒಂದು ಹಗರಣ ಮಾಡಿ ಸಿಗಾಕೊಂಡ್ರೆ ಅದನ್ನ ಇದ್ರೆ ಉದಾಹರಣೆಗಳು ಕೊಡ್ರಿ. ಈ ತರ ಆಗಿದೆ, ಕಳೆದ 13 ವರ್ಷದಿಂದ ಆಗಿರ್ತಕ್ಕಂಥದನ್ನ ಈ ರಾಜ್ಯದ ಜನತೆ ಮುಂದೆ ಹೇಳಿ. ಇವತ್ತು ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಕ್ ಹೋದ್ರೆ ಇವರೆಲ್ಲವೂ ಕೂಡ ಇರ್ತಕ್ಕಂಥ ರಾಷ್ಟ್ರೀಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಕ್ ಹೋಗ್ತಾರೆ. ನಿಮ್ಮ ನಾಯಕರು ಇಲ್ಲಿವರೆಗೂ ಕಳೆದ 13 ವರ್ಷದಲ್ಲಿ ಯಾವ್ದೋ ಒಂದು ಹಗರಣದ ಪೇಪರ್ ಇಟ್ಕೊಂಡು ರಸ್ತೆಯಲ್ಲಿ ಕೂತ್ಕೊಂಡು ಹೋರಾಟದ ಯಾವ್ದನ್ನ ಮಾಡಿದ್ರೆ ಈ ರಾಜ್ಯದ ಜನತೆಗೆ, ದೇಶದ ಜನತೆ ಮುಂದೆ ಒಂದು ಪೇಪರ್ನ ತೋರಿಸಿ ನೀವು ಇವತ್ತು ಹೇಳುವಂತ ಕೆಲಸ ಮಾಡ್ಬೇಕಾಯ್ತು. ಕಳೆದ 12 ರಿಂದ 13 ವರ್ಷದಲ್ಲಿ ಕೇಂದ್ರದಲ್ಲಿ ಯಾವುದೇ ಒಂದು ಹಗರಣ ನಡೆದಿಲ್ಲ. ನಿಮ್ಗೆ ಸ್ಪಷ್ಟತೆ ಇರ್ಲಿ ನಟರಾಜ್ ಗೌಡ್ರೆ. ಇವತ್ತು ನೀವೇನು ಆರೋಪ ಮಾಡಿದ್ರಲ್ಲ, ಯಾವ್ದೋ ಒಂದು ಪೇಪರ್ ಲೀಕ್ ಅಂತಿದೆ, ರಾಜೀನಾಮೆ ತಗೊಳ್ಳೋಂತ ಕೆಲಸ ಮಾಡಿದ್ರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಒಬ್ಬ ಕಳಂಕಿತ ಮತ್ತು ಆರೋಪಿತನನ್ನ ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಸರ್. ನಾಗೇಂದ್ರ ರಾಜೀನಾಮೆ ಕೊಡುವಂತ ಅನಿವಾರ್ಯತೆ ಇದೆಯಾ? ಹಾಗೇನೆ ಬಿಜೆಪಿಯ ಪಾದಯಾತ್ರೆ ಈ ನಡುವೆ ಒಂದು ಇಲ್ಲಿವರೆಗೆ ಒಂದು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಮಾತ್ರ ಅಸೆಂಬ್ಲಿನಲ್ಲಿ ಗಲಾಟೆ ಮಾಡೋದು ಅವೆಲ್ಲ ನಡೆದಿರೋದು, ಅವೆಲ್ಲ ಮೊದಲಿಂದ ನಡ್ಕೊಂಡ್ ಬಂದಿರೋದು. ಯಾರು ಅಪೋಸಿಷನ್ ಇದ್ದಾಗ ಯಾರು ಗಲಾಟೆ ಮಾಡಿದ್ರು ಅಂತ ನಾವು ನೋಡ್ಕೊಂಡ್ ಬಂದಿದ್ವಿ. ಆದ್ರೆ ನಾಗೇಂದ್ರ ಪ್ರಾಸಿಕ್ಯೂಷನ್ಗೆ CBI ಗವರ್ನರ್ಗೆ ಪತ್ರವನ್ನ ಬರೆದಿದೆ. ಇದು ಸರ್ಕಾರವನ್ನ ಸ್ವಲ್ಪ ಗೊಂದಲಕ್ಕೆ ಮತ್ತು ಮುಜುಗರಕ್ಕೆ ಸಿಲುಕಿಸಿರುವ ವಿಚಾರ. ಯಾಕೆ ಅಂತಂದ್ರೆ ಯಾವುದೇ ಮಂತ್ರಿನ
ನೀವು ಪ್ರಾಸಿಕ್ಯೂಟ್ ಮಾಡ್ಬೇಕಾದ್ರೆ ಸಚಿವ ಸಂಪುಟದ ಅನುಮತಿಯನ್ನ ಪಡಿಬೇಕಾಗುತ್ತೆ. ಸರ್ಕಾರಕ್ಕೆ ಆ ಪತ್ರವನ್ನು ಕೂಡ ರಾಜ್ಯಪಾಲರು ಕಳಿಸ್ಕೊಟ್ಟಿದ್ದಾರೆ. ಆದ್ರೆ ಇವ್ರದೇ ಸರ್ಕಾರ ಇಟ್ಕೊಂಡು ಇವ್ರದೇ ಸಚಿವರ ವಿರುದ್ಧ ಕ್ಯಾಬಿನೆಟ್ ಅಲ್ಲಿ ಪ್ರಾಸಿಕ್ಯೂಷನ್ಗೆ ಖಂಡಿತ ಇವ್ರ ಅನುಮತಿ ಕೊಡೋದಿಲ್ಲ. ಆದ್ರೆ ಕ್ಯಾಬಿನೆಟ್ ಅಲ್ಲಿ ಅನುಮತಿ ಪಡೆದಲೇನೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ರಾಜ್ಯಪಾಲರಿಗೆ ಪವರ್ ಇಲ್ಲ. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅನ್ನುವಂತಹ ಒಂದು ಕಾನೂನಿನ ಜಟಿಲತೆ ತಲೆ ತೋರಿದೆ. ಅಲ್ಲಿ ರಾಜ್ಯಪಾಲರು ಕೆಲವು ಇಶ್ಯೂಸ್ ಸ್ಟಡಿ ಮಾಡಿದ್ದಾರೆ. ಅದು ಸಂತೋಷ್ ಹೆಗಡೆ ಮತ್ತು ಅವನ್ನ ಒಳಗೊಂಡಂತಹ 5 ನ್ಯಾಯಾಧೀಶರ ಪೀಠ ಸುಪ್ರೀಂ ಕೋರ್ಟ್ ಅಲ್ಲಿ ಇಂತಹ ಪ್ರಕರಣಗಳು ಬಂದ್ರೆ ಏಜೆನ್ಸೀಸ್, ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಬೇರೆ ಬೇರೆ ಇದ್ದಂತ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅನುಮತಿ ಕೊಡದೆ ಹೋದ್ರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಗವರ್ನರ್ಗೆ ಪವರ್ ಇದೆ ಅನ್ನುವಂತಹ ಕೆಲವು ಜಡ್ಜ್ಮೆಂಟ್ ನ ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯಪಾಲರು ಒಂದು ವೇಳೆ ಕ್ಯಾಬಿನೆಟ್ ಇಲ್ಲಿ ಪರ್ಮಿಷನ್ ಕೊಡದೆ ಹೋದ್ರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋದಕ್ಕೆ ರಾಜ್ಯಪಾಲರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟ ಕೋರ್ಟಿಗೆ ಹೋಗ್ತಾರೆ, ಸ್ಟೇಟ್ ಹೋಗೋದು ಬಿಡೋದು ಬೇರೆ ವಿಚಾರ. ಆದ್ರೆ ಈ ಸರ್ಕಾರಕ್ಕೆ ಅದು ಮುಜುಗರವಂತಾಗುತ್ತೆ. ಇಡೀ ಪ್ರಕರಣಕ್ಕೆ ಕ್ಯಾಬಿನೆಟ್ ಪಾರ್ಟಿ ಆಗುತ್ತೆ. ಇಡೀ ಪ್ರಕರಣವನ್ನ ಸರ್ಕಾರ ಮೈ ಮೇಲೆ ಎಳ್ಕೊಂಡಂಗಾಗುತ್ತೆ. ಪಕ್ಷಕ್ಕೆ, ಸರ್ಕಾರಕ್ಕೆ, ಹೈಕಮಾಂಡ್ಗೆ 3 ಜನಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ. ಇದನ್ನ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಗಂಭೀರವಾಗಿ ಚಿಂತನೆ ನಡೆಸ್ತಿದೆ. ಇಂತಹ ಸಂದರ್ಭಕ್ಕೆ ಏನಾದ್ರೂ ಬಂದಾಗ ನಾವು ಮುಜುಗರಕ್ಕೆ ಈಡಾಗ್ತೀವಿ ಮತ್ತು ಕಷ್ಟಕ್ಕೆ ಈಡಾಗ್ತೀವಿ. ನಮ್ಗೆ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ. ಕ್ಯಾಬಿನೆಟ್ಟೇ ಅದಕ್ಕೆ ಪಾರ್ಟಿ ಆಗ್ಬಿಡುತ್ತೆ. ಹೀಗಾಗಿ ನಾವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ವರಿಷ್ಠರ ಜೊತೆ ಚರ್ಚೆ ನಡೆಸ್ತಿದ್ದಾರೆ. ಅದು ಬಹುಶಃ ನಾಳೆ ಒಳಗೆ ಅಥವಾ ಸಂಜೆ ಒಳಗೆ, ನಾಳೆ ಒಳಗೆ ಅವರು ತೀರ್ಮಾನವನ್ನ ಅವ್ರು ಕೈಗೊಳ್ಬಹುದು. ಈಗೇನೋ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದಾರೆ. ಮೋಸ್ಟ್ಲಿ MLA ಬ್ರೀಫಿಂಗ್ ಅನ್ನ ಕರೀಲಿಕ್ಕೆ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹೀಗಾಗಿ ಕ್ಯಾಬಿನೆಟ್ ಈ ಬ್ರೀಫಿಂಗ್ ಎಲ್ಲ ಅವ್ರು ಏನ್ ಹೇಳ್ತಾರೋ ಗೊತ್ತಿಲ್ಲ. ಇದು ನಂಬರ್ 1. ನಂಬರ್ 2, ಈ ಪ್ರಕರಣದ ತನಿಖೆ ಮುಗ್ದಿಲ್ಲ. ಇದೊಂದು ಕ್ಲಾಸಿಕ್ ಪ್ರಕರಣ. ಒಂದು ಸ್ಟೇಟ್ ಗೌರ್ಮೆಂಟ್ ಒಂದೇ ಪ್ರಕರಣದ ಬಗ್ಗೆ CID ಅಲ್ಲಿ ಸತ್ಯನಾರಾಯಣ್ ಶರ್ಮಾ ಅನ್ನೋ ಒಂದು ಪಾಯಿಂಟಿಗೆ ಬಂದು ನಿಂತು ಬಿಡುತ್ತೆ. ನೆಕ್ಸ್ಟ್ ಅಲ್ಲಿ ಹೋಗಲ್ಲ. ನೆಕ್ಸ್ಟ್ ಅದು ನೇರವಾಗಿ ನಾಗೇಂದ್ರ ಅವರು ಇನ್ವಾಲ್ವ್ ಆಗಿರುವಂತದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಈ ಪ್ರಕರಣದಲ್ಲಿ ಆಗಲ್ಲ ಅನ್ನೋದಕ್ಕೆ CID. ಆದ್ರೆ CBI ಅವರೇನ್ ನೇರವಾಗಿ ಎಸ್ಟಾಬ್ಲಿಷ್ ಮಾಡಿಲ್ಲ. ಅವನ್ನ ವಿಚಾರಣೆಗೆ ಅನುಮತಿ ಕೊಡಿ ಅಂತ ಕೇಳ್ಕೊಂಡಿದೆ ಸೆಂಟ್ರಲ್ ಏಜೆನ್ಸಿ. ಆದ್ರೆ ಒಂದು ಪ್ರಕರಣ ರಾಜಕೀಕರಣಗೊಂಡಾಗ ಸ್ಟೇಟ್ ಹೇಗ್ ಓಡಿಸುತ್ತೆ ಏಜೆನ್ಸಿ ಇಟ್ಕೊಂಡು, ಸೆಂಟ್ರಲ್ ಗೌರ್ಮೆಂಟ್ ಮತ್ತೊಂದು ಏಜೆನ್ಸಿ ಇಟ್ಕೊಂಡು ಹೇಗ್ ಓಡಿಸುತ್ತೆ ಅನ್ನೋದಕ್ಕೆ ಇದೊಂದು ಕ್ಲಾಸಿಕ್ ಕೇಸು. ಆದ್ರೆ ಕೇಸ್ ಇನ್ನು ಪೂರ್ತಿಯಾಗಿದೆ. ಇನ್ನು ಹಣ ಪೂರ್ತಿ ವಸೂಲಿ ಆಗಿಲ್ಲ. ಇನ್ನು ಸ್ವಲ್ಪ ಮಟ್ಟಿಗೆ ಬಾಕಿ ಇದೆ. ಇನ್ವೆಸ್ಟಿಗೇಷನ್ ಪೂರ್ತಿ ಇಲ್ಲ. ಇನ್ನು ವಿಚಾರಣೆ ನಡಿಬೇಕಾಗಿದೆ. ಇಂಥ ಸ್ಟೇಜ್ ಅಲ್ಲಿ ಯಾರು ಆರೋಪದ ಸುಳಿಗೆ ತಲುಪಿರ್ತಾರೋ, ಸಿಕ್ಕಿರ್ತಾರೋ ಅವ್ರನ್ನ ಕ್ಯಾಬಿನೆಟ್ ತಗೊಂಡ್ರೆ ಸಾಕ್ಷಿನಾಗಿ ಇದು ಸಾಮಾನ್ಯವಾಗಿ ಇರುವಂತಹ ವಿಚಾರ. ಹೀಗಾಗಿ ಇದು ಕೂಡ ಗ್ಲೋ ಅಪ್ ಆಗುತ್ತೆ. ಈ ಇಶ್ಯೂ ಕೂಡ ನಾಳೆ ದಿನ ಕೋರ್ಟ್ಗಳಲ್ಲಿ ಸ್ಟ್ರಿಕ್ಚರ್ ಪಾಸ್ ಆಗುವಂಥದ್ದು. ಅವ್ರು ಮಾಡಿದ್ದೇನೋ ಇದಕ್ಕೆ ಕಡೆಗೆ ಮುಖ್ಯಮಂತ್ರಿಗೋ ಇನ್ಯಾರಿಗೋ ಅಲ್ಲಿ ಅವರಿಗೆ ಇರ್ಸ್ಮುರ್ಸಿಗೆ ಒಳಗಾಗುವಂಥದ್ದು, ಇಂಥ ಚಾನ್ಸಸ್ ಕೂಡ ಇದೆ. ಈ ಎಲ್ಲಾ ಸಂಗತಿಗಳನ್ನ ಹೈಕಮಾಂಡ್ ಪರಿಶೀಲನೆ ಮಾಡ್ತಾ ಇದೆ. ಈ ಎಲ್ಲಾ ಸಂಗತಿಗಳನ್ನ ಹೈಕಮಾಂಡ್ ಕ್ಯಾಬಿನೆಟ್ಗೆ ಅವರಿಗೆ ನಾಗೇಂದ್ರ ಇಟ್ಕೋಬೇಕೋ ಬೇಡ ಅನ್ನೋದಾದ್ರೆ ಯಾವ ರೀತಿ ಗೌರವಯುತ ನಿರ್ಗಮನ ಕೊಡ್ಬೇಕು. ಜೊತೆಗೆ ಬಿಜೆಪಿ ಇದನ್ನ ಇಟ್ಕೊಂಡು ಫಸ್ಟ್ ಟೈಮ್ ಬೆಳೀತಾ ಇದೆ. ಬಿಜೆಪಿ ಇಲ್ಲಿವರೆಗೆ ಯಾವ ಪ್ರಕರಣದಲ್ಲೂ ಲಾಜಿಕಲ್ ಎಂಡಿಗೆ ಹೋಗಕ್ ಆಗಿರ್ಲಿಲ್ಲ. ಹೌದು. ಓಕೆ, ನಟರಾಜ್ ಗೌಡ್ರೆ, ನಾಗೇಂದ್ರ ಮೇಲೆ ಆರೋಪ ಇದೆ, ಆರೋಪಿತರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬಾರ್ದು, ಹೀಗೆ ಅನೇಕ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ದಲಿತ ಸಮುದಾಯದ ಒಬ್ಬ ಶಾಸಕನನ್ನ ಸಚಿವ ಮಾಡಿದ್ದಾರೆ, ಅದಕ್ಕೋಸ್ಕರ ಇರಬೇಕು. ಬೇರೆಯವರು ಇದ್ರಲ್ವಾ ಸರ್, ಅವರ ಭಾಗದವರೇ, ಬಳ್ಳಾರಿ ಭಾಗದವರೇ ಇದ್ದಾರೆ, ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬಹುದಿತ್ತು. ಯಾಕೆ ಬೇರೆಯವ್ರನ್ನ ಸೇರಿಸ್ಕೊಳ್ಳಿಲ್ಲ? ನಾಗೇಂದ್ರ ಅವರು ಬ್ಲಾಕ್ ಮೇಲ್ ಮಾಡಿ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡ್ರು ಎನ್ನುವಂತ ಆರೋಪ, ಏನ್ ಹೇಳ್ತೀರಾ? ಈಗ ಈ ಆರೋಪ ಮಾಡುವಂತವ್ರು ತಮ್ಮ ವಿವೇಕವನ್ನ ಉಪಯೋಗಿಸಲ್ಲ, ತಲೆಯನ್ನ ಉಪಯೋಗಿಸಿ ಆರೋಪ ಮಾಡ್ಬೇಕಾಗತ್ತೆ. ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಆರೋಪಿಗಳಿದ್ದಾರೆ, ಅವರೇ ಆರೋಪ ಮಾಡ್ತಾ ಇದ್ದಾರೆ. ನಾಚಿಕ್ಗೇಡು. R. ಅಶೋಕ್ಗೆ
ಬಗರುಕುಂ ಲ್ಯಾಂಡ್, BMTF, ಲೋಕಾಯುಕ್ತದ ತನಿಖೆ ಮಾಡ್ರಿ. ಕೇಸ್ಗಳಿಲ್ವಾ? ಅದೇ ಒಂದ್ ನಿಮಿಷ. ನೀವು ಅಧಿಕಾರದಲ್ಲಿ ಇದ್ದೀರಲ್ಲ, ಹಂಗೇನೇ ಇದ್ರೆ ಒಂದ್ ತನಿಖೆ ನಿಮಿಷ, ಮಾಡ್ರಿ. ಮಾತಾಡ್ಲಿ. ಯಾರೇ ತಪ್ಪು ಮಾಡಿದ್ರು ಈಗ ತಪ್ಪನ್ನ ಗೋವಿಂದರಾಜ್ ಅವರೇ, ಮುಚ್ಚಾಕಂತ ಗೋವಿಂದರಾಜ್ ಅವರೇ, ಪ್ರಶ್ನೆ ಬೇಡ ಅಲ್ವಾ, ನಟರಾಜ್ ಗೌಡ್ರೆ? ಮಾತಾಡ್ಲಿ. ನಟರಾಜ್ ಗೌಡ್ರೆ, ಕಂಟಿನ್ಯೂ. ನೀವು ತಪ್ಪೇ ಮಾಡಿಲ್ಲ ಅಂತ ಹೇಗೆ ಹೇಳ್ತಾ ಇದ್ದೀರಾ? ಈಗ ತನಿಖೆ ಮಾಡೋದು ತನಿಖಾ ಸಂಸ್ಥೆ, ನಾನು ಮಾಡಲ್ಲ, ಗೋವಿಂದರಾಜ್ ಮಾಡಲ್ಲ. ಮಾಡ್ಸಿ. ಆದ್ರೆ ಆರೋಪ ಇದೆಯಾ ಇಲ್ವಾ? ತನಿಖಾ ಸಂಸ್ಥೆ ಭೂಗಳ್ಳ ಕೊಡಿ. ಅಂತ ಏನ್ರಿ, ಆರ್ ಅಶೋಕ್ಗೆ, ವಿಜಯೇಂದ್ರಗೆ, ಯಡಿಯೂರಪ್ಪನವರಿಗೆ, ಕುಮಾರಸ್ವಾಮಿಗೆ ಭೂಗಳ್ಳ ಅಂತ ಅಂತಾರಲ್ಲ ಜನ ಅಂತಾರೆ. ನಾವೇನ್ ಮಾಡಕ್ಕಾಗ್ತದೆ? ಜನ ಅಂತಾರೆ. ರಾಜ್ಯ ಜನತೆಗೆ ಅಮರ್ಸಕ್ ಹೋಗ್ಬೇಡಿ. ಕೇಳಿಸ್ಕೋ, ಯಾಕಂದ್ರೆ ನೀನು ಆರೋಪನ ಅನ್ಮೇಲೆ ಮಾಡ್ತಾ ಇದೀಯಾ, ನಾನು ನಿನ್ಗೆ ನಿನ್ಮೇಲೆ ಇರ್ತಕ್ಕಂಥ ಆರೋಪನ ಈ ಪಟ್ಟಿ ಮಾಡಿ ಹೇಳ್ತಾ ಇದ್ದೀನಿ. ಕುಮಾರಸ್ವಾಮಿಗೆ ಜಂತಕಲ್ ಮೈನಿಂಗ್ ಆಗ್ಬಹುದು, ಗಂಗೆನಲ್ಲಿಯ 1 ಎಕರೆ 11 ಗುಂಟೆ ಜಮೀನ್ ಆಗ್ಬಹುದು. ಕುಮಾರಸ್ವಾಮಿ ಕೂಡ ಇವತ್ತು ಬೇಲಲ್ಲಿದ್ದಾರೆ. ಯಡಿಯೂರಪ್ಪ ಕೂಡ A1, ಕುಮಾರಸ್ವಾಮಿ A2, ಗಂಗೆನಲ್ಲಿಯ ಭೂ ಕಬಳಿಕೆಯ ಪ್ರಕರಣದಲ್ಲಿ ಇವತ್ತು ಕೂಡ ಬೇಲಲ್ಲಿದ್ದಾರೆ. ಪ್ರಕರಣ ಇದೆ, ಲೋಕಾಯುಕ್ತದಲ್ಲಿ ಪ್ರಕರಣ ಇದೆ. ಈಗ ಅವರು ಆರೋಪಿಗಳಲ್ವಾ? ಆರೋಪಿಗಳು ಕರ್ಕೊಂಡ್ಬಂದು ಮೋದಿ ಅವರು ಪಕ್ಕದಲ್ಲಿ ಕೂತ್ಕೊಂಡು ಮಂತ್ರಿ ಮಾಡಿಸ್ಕೊಂಡಿಲ್ವಾ? ಬಿಜೆಪಿಗೆ ನೈತಿಕತೆ ಇದೆಯೇನ್ರಿ? ಬಿಜೆಪಿಗೆ ಒಂದು ಭೌತಿಕ ದಿವಾಳಿತನ ಕಾಡ್ತಾ ಇದೆ. ಸ್ವಲ್ಪ ತಲೆಯನ್ನ ಉಪಯೋಗಿಸಿ. ನೀವು ಯಾರ ಮೇಲಾದ್ರು ಗಾಜಿನ ಮನೇಲಿ ಕೂತ್ಕೊಂಡು ನೀವು ಗಾಜಿನ ಮನೇಲಿ ಕುತ್ಕೊಂಡು ಇನ್ನೊಬ್ರು ಕಲ್ಲುಡಿತಾ ಇದ್ರಲ್ರಿ, ನಿಮ್ಗೆ ಬುದ್ಧಿ ಬೇಡವಾ? ಆರೋಪ ಬಂದಿದ ತಕ್ಷಣಕ್ಕೆ ರಾಜೀನಾಮೆ ಕೊಡ್ಬೇಕಾದ್ರೆ 25 ಮಂತ್ರಿಗಳು ಕೇಂದ್ರದಲ್ಲಿ ಕ್ರಿಮಿನಲ್ ಮೊಕದ್ದಮೆ ಇರ್ತಕ್ಕಂತಹ 25 ಮಂತ್ರಿಗಳಿಂದ ರಾಜೀನಾಮೆ ಕೊಡಿಸ್ರಿ. 25 ಮಂತ್ರಿಗಳು ಎಂತೆಂತದ್ದು ದೇಶದ್ರೋಹ, ಕಮ್ಯುನಲ್ ಹಾರ್ಮೋನಿ ಹಾಳು ಮಾಡಿದಂತಹ ಶೋಭಾ ಕರಂದ್ಲಾಜೆ ಇದ್ದಾರೆ ಕರ್ನಾಟಕದಲ್ಲಿ. ಕೇಳ್ರಿ, ಅಧಿಕ ತಮ್ಮ ಆದಾಯಕ್ಕಿಂತ ಪೇಪರ್ ಸಿಗ್ತಿಲ್ಲ. ಕೇಳಿಸ್ಕೊಳಪ್ಪ, ನಿನ್ಗೆ ತಾಳ್ಮೆನೆ ಇಲ್ವಲ್ಲ ನಿನ್ಗೆ? ಯುವಕರಿಗೆ ಒಂದು ಕಾರ್ ಡ್ರೈವಿಂಗ್ ಬಿಸ್ನೆಸ್ ನೀವೆಲ್ಲ ಒಂದ್ ಕಡೆ ತೆಲಂಗಾಣ ಎಲೆಕ್ಷನ್ಗೆ, ಬಳ್ಳಾರಿ ಎಲೆಕ್ಷನ್ ಬಳಸ್ಕೊಂಡು ಇವತ್ತು ನಾಚಿಕೆ ಮಾತಾಡ್ತೀರಿ. ಮಾನ ಮರ್ಯಾದೆ ಕಾಂಗ್ರೆಸ್ನವ್ರಿಗೆ. ಈಗ ನಿನ್ ಮಾನ ಮರ್ಯಾದೆ, ಬಿಜೆಪಿಯ ಮಾನ ಮರ್ಯಾದೆ ಗೊತ್ತಿದೆ. ಈ ದೇಶದಲ್ಲಿ ಯಾವ ರೀತಿಯಾದ ದೋಖ ಮಾಡಿದ್ದಾರೆ, ಈ ದೇಶವನ್ನು ಕೊಳ್ಳೆ ಹೊಡೆದಿದೆ ಅಂದ್ಬಿಟ್ಟು ರಾಜ್ಯ ಜನತೆಗೆ ಬಹಳ ಸ್ಪಷ್ಟತೆ ಇದೆ. ಅರ್ಥ ಮಾಡ್ಕೊಳ್ಳಿ. ಸ್ಪಷ್ಟತೆ ರಾಜ್ಯ ಜನತೆ ಇದೆ. ಚೀತು ಅಂದ್ರೆ ನಿಮ್ಗೆ ಮುಗಿತಾ ಇದ್ದಾರೆ ಬಿಜೆಪಿ ಅವರಿಗೆ. ಇವತ್ತು ಮುಗಿತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ಇದು ಅರ್ಥ ಮಾಡ್ಕೊಳ್ರಿ. ನಿಮ್ಗೆ ಆ ಒಂದು ಬೌದ್ಧಿಕ ದಿವಾಳಿತನ ಕಾಣ್ತಾ ಇದೆ. ನಿಮ್ಗೆ ಮಾನ ಮರ್ಯಾದೆ ಇಲ್ಲ. ಜನ ಚೀತೂದು ಉಗಿತಾ ಇದಾರೆ ನಿಮ್ಮನ್ನ ಬಿಜೆಪಿ. ತಾನು ಕಳ್ಳ ಪರರ ನಂಬ ಬಿಜೆಪಿ ಸ್ಥಿತಿ ಹೆಂಗೆ? ತಾನು ಕಳ್ಳ ದೇಶದ ಜನತೆ ಗೊತ್ತಿದೆ ಯಾರು ಅಂತ ಹೇಳ್ಬಿಟ್ಟು ಈ ದೇಶ ಡಿಸೈಡ್ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ ದೇಶದ ಜನತೆ. ಕೇಸಲ್ಲಿ, ಈ ಪ್ರಪಂಚದಲ್ಲಿ ಪೋಕ್ಸಾ ಕೇಸಲ್ಲಿ ಅರೆಸ್ಟ್ ಆಗದ ಏಕೈಕ ವ್ಯಕ್ತಿ ಅಂದ್ರೆ ಈ ಪಾದಯಾತ್ರೆಯಿಂದ ಬಿಜೆಪಿಗೆ ಸಿಗುವಂತ ಮೈಲೇಜ್ ಏನೇನು ಸರ್? ಒಂದು ಪ್ರಶ್ನೆ ಅರ್ಥ ಆಗಿಲ್ಲ. ಸಾರಿ, ಅವ್ರನ್ನ ತೊಂದರೆ ಕೊಡ್ತಾ ಇದ್ದಾರೆ, ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇದೇ ಪ್ರಥಮ ಬಾರಿಗೆ ತಾವು ಒಬ್ಬ ಸಮರ್ಥ ಪ್ರತಿಪಕ್ಷ ಅಂತ ತೋರಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾಗೇಂದ್ರ ಪ್ರಕರಣವನ್ನ ಬಳಸ್ಕೊಂಡಿದೆ. ಯಾಕೆಂದ್ರೆ ಇತ್ತೀಚಿನ ಭಾರತೀಯ ಜನತಾ ಪಕ್ಷದ ಹೋರಾಟಗಳೆಲ್ಲ ಸಿಂಬಾಲಿಕ್ ಆಗಿದ್ವು, ಸಾಂಕೇತಿಕವಾಗಿದ್ವು. ಪ್ರೆಸ್ ಕಾನ್ಫರೆನ್ಸ್ ಗಳಿಗೆ ಅಥವಾ ಸರಳವಾದ ಧರಣಿಗಳಿಗೆ ಅವರು ಅದನ್ನ ಕೊನೆಗೊಳ್ತಿದ್ರು. ಈವನ್ ಅಸೆಂಬ್ಲಿ ಪ್ರೊಸೀಡಿಂಗ್ಸ್ ಗಮನಿಸಿದಾಗ್ಲೂ ಕೂಡ ಗೊತ್ತಾಗುತ್ತೆ ಎಷ್ಟೇ ತೀಕ್ಷ್ಣವಾಗಿದ್ರು ಸಭಾತ್ಯಾಗದಲ್ಲಿ ಎಂಡ್ ಆಗ್ಬಿಟ್ಟಿರೋದು. ಆದ್ರೆ ವರಿಷ್ಠರು ಅದನ್ನ ಚಾಟಿ ಬೀಸಿದಾರಂತಲೋ ಅಥವಾ ಕಡೆಗೂ ನಾವು ಮಾಡ್ತಿರೋ ಪ್ರತಿಭಟನೆ ಸಾಲದು ಅಂತ ಅವರಿಗೆ ಮನವರಿಕೆ ಆಗಿದ್ಯೋ ಗೊತ್ತಿಲ್ಲ. ನಾಗೇಂದ್ರ ಪ್ರಕರಣವನ್ನ ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗೋದ್ರಲ್ಲಿ ಭಾರತೀಯ ಜನತಾ ಪಕ್ಷ ತೀಕ್ಷ್ಣವಾದಂತಹ ಪ್ರಯತ್ನವನ್ನ ನಡೆಸ್ತು. ಪಾದಯಾತ್ರೆಯನ್ನು ಕೂಡ ಅನೌನ್ಸ್ ಮಾಡಿದ್ದು ಕೂಡ ಅದರ ಒಂದು ಭಾಗನೇನೆ. ಆದ್ರೆ ಆ ಪ್ರಕರಣದಲ್ಲಿ ಅವರ ಪ್ರೊಟೆಸ್ಟ್ಗಿಂತ ಹೆಚ್ಚಾಗಿ ರಾಜ್ಯಪಾಲರಿಗೆ CBI ಬರೆದಂತಹ ಪತ್ರ ಸರ್ಕಾರಕ್ಕೆ ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋ ತರ, ಬಿಸಿ ಮುಟ್ಟಿಸೋ ತರ ಆಗಿದ್ದು ಅದು ಕೂಡ ಒಂದು ವಿಚಾರ. ಒಂದು ಪಾದಯಾತ್ರೆ ಮಾಡಿದ್ರೆ ರಾಯಚೂರಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ಕೋತಾರೆ, ಆ ಭಾಗದಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಆಗುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಒಗ್ಗಟ್ಟಿಗೆ, ಭಾರತೀಯ ಜನತಾ ಪಕ್ಷದಲ್ಲಿನ ಒಗ್ಗಟ್ಟಿಗೆ ಈ ಪ್ರಕರಣ ಕಾರಣ ಆಗುತ್ತೆ ಮತ್ತು ಕಾಂಗ್ರೆಸ್ ಈ ಪ್ರಕರಣವನ್ನ ಒಂದು ಅಸ್ತ್ರದ ರೀತಿಯಲ್ಲಿ ಬಿಜೆಪಿ ಕೈಲಿ ಕೊಟ್ಟಂಗಾಗುತ್ತೆ ಅನ್ನೋದು ಒಂದು ಲೆಕ್ಕ. ಹೀಗಾಗಿ ಇನ್ನು ಮುಂದೆಯೂ ಇದು ಬಳಕೆ ಆಗ್ತಾನೆ ಇರೋ ತರ ಅವರು ನಾಗೇಂದ್ರ ಅವರ ರಾಜೀನಾಮೆ ತೆಗಿಬೇಕಾದಂತಹ ಒತ್ತಡಕ್ಕೆ
ಕಾಂಗ್ರೆಸ್ ಪಕ್ಷ ಸಿಲುಕಿದೆ. ಮತ್ತೆ ಇವೆಲ್ಲ ರಾಜಕಾರಣದಲ್ಲಿ ಬೇಕಾದಷ್ಟು 3 ದಿನಕ್ಕೆ, ವಾರಕ್ಕೆ, 10 ದಿನಕ್ಕೆ ಮಂತ್ರಿ ಆಗಿರೋದು, ಸ್ಕ್ಯಾಂಡಲ್ಗಳಿಗೆ ಸಿಲುಕಿದಾಗ ನೈತಿಕ ಆಧಾರದ ಮೇಲೆ ರಾಜೀನಾಮೆ ಕೊಟ್ಟಿರೋದು ಮತ್ತು ವಾಪಸ್ ಕ್ಯಾಬಿನೆಟ್ ಬಂದಿರೋದು ಬೇಕಾದಷ್ಟು ಇನ್ಸಿಡೆಂಟ್ಗಳಿವೆ. ಆದ್ರೆ ಈ ಒಗ್ಗಟ್ಟನ್ನ ಬಿಜೆಪಿ ಹೇಗೆ ರೂಪಿಸ್ಕೊಳ್ಳುತ್ತೆ ಬರುವ ದಿನಗಳಲ್ಲಿ? ಇದು ಕೇವಲ ನಾಗೇಂದ್ರ ಪ್ರಕರಣಕ್ಕೆ ತಮ್ಮ ಸ್ಥಾನಗಳ ವರಿಷ್ಠರ ಕೆಂಗಣ್ಣಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತು ತಮ್ಮ ಸ್ಥಾನಗಳನ್ನ ನಾವು ಎಫೆಕ್ಟಿವ್ ಆಗಿ ನಾವು ನಮ್ಮ ಕೊಟ್ಟ ಜವಾಬ್ದಾರಿಯನ್ನ ನಿಭಾಯಿಸ್ತಿದೀವಿ ಅನ್ನೋ ಸಂದೇಶವನ್ನ ವರಿಷ್ಠರಿಗೆ ಕಳಿಸೋದಕ್ಕೆ ಈ ಪ್ರಕರಣವನ್ನ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸಿ ಬಿಜೆಪಿ ನಾಯಕರು ಬಳಸ್ಕೊತಾರೋ ಅಥವಾ ನಿಜವಾಗ್ಲೂ ಒಂದು ಸಮರ್ಥ ಪ್ರತಿಪಕ್ಷವಾಗಿ ಬರುವ ದಿನಗಳಲ್ಲಿ ಅವರು ಮುಂದುವರಿತಾರೋ. ಇನ್ ಎಲೆಕ್ಷನ್ 1.5 ವರ್ಷ 2 ವರ್ಷ ಬಾಕಿ ಇದೆ. ಹೀಗಾಗಿ ಇದನ್ನ ಎಷ್ಟು ಮಟ್ಟಿಗೆ ಬಳಸ್ಕೊತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗೋವಿಂದರಾಜ್ ಅವರ ಕ್ವಿಕ್ ರಿಯಾಕ್ಷನ್, ಫೈನಲ್ ರಿಯಾಕ್ಷನ್. ನೋಡಿ ಸರ್, ಈ ಒಂದು ಪಾದಯಾತ್ರೆನ ನಾವು ಪಕ್ಷದ ಇಮೇಜಿಗೋಸ್ಕರ ಬಳಸಿರ್ತಕ್ಕಂಥದ್ದಲ್ಲ. ಇವತ್ತು ವಿಜೇಂದ್ರ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕೆ, ಅಶೋಕ್ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ದಲಿತರ ಅವ್ರನ್ನ ಕಿತ್ತು ಬಿಸಾಕ್ತಾರೆ. ನಾಗಪುರದವರು ವಿಜೇಂದ್ರ ಕಿತ್ತು ಬಿಸಾಕ್ತಾರೆ. ನಾಗಪುರದವರು ಅಶೋಕ್ನ ಕಿತ್ತು ಬಿಸಾಕ್ತಾರೆ. ನಮ್ಮ ಕುರ್ಚಿ ಉಳಿಸ್ಕೊಳ್ಳೋಕೋಸ್ಕರ ಇದನ್ನ ನಾಟಕ ಆಡ್ತಾ ಇದ್ದಾರೆ. ನಾವು ಬದುಕಿದ್ದೀವಿ, ನಮ್ಮ ಉಳಿಸಿ ಅಂತ ಕೇಳೋದನ್ನ ನಾಟಕ ಆಡ್ತಿದ್ದಾರೆ. ಅವರ ಬಿಜೆಪಿ ಮತ್ತು ಜೆಡಿಎಸ್ ಅವರಿಗೆ ಕೇಳಿ ನೈತಿಕತೆ ಇದ್ರೆ ರಾಜ್ಯದ ಪರವಾಗಿ ಮಾತಾಡ್ತಾರೆ. ಭಾರತೀಯ ಜನತಾ ಪಾರ್ಟಿಯ ಹೋರಾಟಗಳು ನಿರಂತರವಾಗಿರುತ್ತೆ. ಒಂದ್ ನಿಮಿಷ, ಫೈನಲ್ ರಿಯಾಕ್ಷನ್ ನಟರಾಜ್ ಗೌಡ್ರೆ. ಈಗ ನಾಗೇಂದ್ರ ರಾಜೀನಾಮೆ ಕೂಡ ಪ್ರಮೇಯನೇ ಇಲ್ಲ. ಬಿಜೆಪಿ ರಾಜೀನಾಮೆ ಕೊಡಲ್ಲ ಅನ್ನೋದು ದುರಂಕಾರದ ಪರಮಾವಧಿ ಅರ್ಥ ಮಾಡ್ಕೊಳ್ಳಿ. ಜನ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರೆ. ನಟರಾಜ್ ಗೌಡ್ರೆ, ನಾಚಿಕೆ, ಮಾನ ಮರ್ಯಾದೆ ಇವತ್ತೆಲ್ಲ ಬಿಟ್ಬಿಟ್ಟು ಇವತ್ತು ಅಧಿಕಾರದ ಇಂಪಾರ್ಟೆಂಟ್ ಹೇಳಕ್ ಕೊಟ್ಟಿದ್ದೀರಲ್ಲ, ಇದಕ್ಕೆ ಜನ ತೀರ್ಮಾನ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವ್ರಿಗೆ. ಇವತ್ತು ಉಗಿದ್ರು ಕೂಡ ನಿಮ್ಗೆ ಮಾನ ಮರ್ಯಾದೆ ಬಿಟ್ಬಿಟ್ಟು ಇವತ್ತು ಹಿರಿಯ ಪತ್ರಕರ್ತರಾಗಿರುವಂತಹ ಸಮೀವುಲ್ಲಾ ಸರ್, ಹಾಗೇನೆ ಬಿಜೆಪಿ ವಕ್ತಾರರಾಗಿರುವಂತಹ ಗೋವಿಂದರಾಜ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದು ಅವರವರ ಪಕ್ಷದ ಪ್ರತಿಷ್ಠೆಗಾಗಿ. ಆದರೆ ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಆಡಳಿತ ಪಕ್ಷ ಆಗಲಿ ವಿಪಕ್ಷ ಆಗಲಿ ಕಿವಿ ಕೊಡ್ತಾ ಇದೆಯಾ? ನೆರೆ ಇದೆ, ಬರ ಬಂದಿದೆ, ಜನ ಸಂಕಷ್ಟದಲ್ಲಿದ್ದಾರೆ, ರೈತರು ಕಣ್ಣೀರಿಡುವಂಥ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ಇವರು ತಮ್ಮ ಬೇಳೆ ಬೇಯಿಸಿಕೊಳ್ಳೋಕ್ಕೋಸ್ಕರ ಹೋರಾಟವನ್ನು ಕಂಟಿನ್ಯೂ ಮಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಚರ್ಚಾ ವಿಷಯ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.